ಈಗ ಸುದ್ದಿಗಳ ವಿವರ. ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿನ ಅರ್ಜಿ ಪರಿಶೀಲಿಸದೆ, ಸ್ಥಳ ಪರಿಶೀಲನೆ ಜರುಗಿಸದೆ ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಕಾನೂನಿಗೆ ಮೀರಿ ಜರುಗಿಸಿದ ಕ್ರಮವನ್ನು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ಬೆಳಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗೋಳಿಕೈಯಲ್ಲಿ ಅನಾದಿ ಕಾಲದಿಂದ ಸಾಗುವಳಿ ಮಾಡುತ್ತಿರುವ ಕ್ಷೇತ್ರದಲ್ಲಿನ ಗಿಡ ನಾಶಪಡಿಸಿರುವ ನೀತಿ ಮತ್ತು ಕ್ರಮ ಕಾನೂನು ಉಲ್ಲಂಘನೆಯಾಗಿದೆ. ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿನ ಅರ್ಜಿ ಪರಿಶೀಲಿಸದೆ, ಸ್ಥಳ ಪರಿಶೀಲನೆ ಜರುಗಿಸದೆ ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಕಾನೂನಿಗೆ ಮೀರಿ ಜರುಗಿಸಿದ ಕ್ರಮವನ್ನು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅರಣ್ಯ ಇಲಾಖೆಯಿಂದ ಅರಣ್ಯ ಭೂಮಿಯಲ್ಲಿನ ಸಾಗುವಳಿ ಕ್ಷೇತ್ರಕ್ಕೆ 100ಕ್ಕೂ ಮಿಕ್ಕಿ ಅಡಿಕೆ ಗಿಡ ಕಡಿದಿರುವ ಬಿಡಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗೋಳಿಕೈ ಗ್ರಾಮದ ನಿವಾಸಿ ಗಣೇಶ ವೆಂಕಟರಮಣ ಹೆಗಡೆಯವರು ಅರಣ್ಯ ಸಿಬ್ಬಂದಿಗಳು ನಾಶಪಡಿಸಿದ ಸ್ಥಳವನ್ನು ಪರಿಶೀಲಿಸಿದ ನಂತರ ಮಾತನಾಡಿದರು. ಅರಣ್ಯವಾಸಿ ಕುಟುಂಬವು ಅನಾದಿ ಕಾಲದಿಂದ ಸಾಗುವಳಿ ಮಾಡುತ್ತಿದ್ದು 1998ರಲ್ಲಿ ಅರಣ್ಯವಾಸಿಗಳ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಾಗಿದ್ದು, ಅದರಂತೆ GPS ಸರ್ವೆ ಮೂಲಕ ಅತಿಕ್ರಮಣ ದೃಢಪಡಿಸಿಕೊಂಡಿದ್ದು ಇರುತ್ತದೆ. ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಗಣೇಶ ವೆಂಕಟರಮಣ ಹೆಗಡೆ ಅರ್ಜಿ ಸಲ್ಲಿಸಿದ ಕುರಿತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ID ನಂಬರ್ ಸಹಿತ ದಾಖಲೆ ಇರುವುದು ಕಂಡುಬರುತ್ತದೆ. ಕುಟುಂಬ ವರ್ಗದ ಕಂದಾಯ ಭೂಮಿಯ ಲಗ್ತಿರುವ ಅರಣ್ಯ ಅತಿಕ್ರಮಣ ಕ್ಷೇತ್ರದ ಕುರಿತು ಕಂದಾಯ ಮತ್ತು ಅರಣ್ಯ ಇಲಾಖೆಯ ಜಂಟಿ ಸರ್ವೆ ಜರುಗಿಸದೆ ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ವಿಧಿವಿಧಾನ ಕ್ರಮ ಜರುಗಿಸಿದ್ದು ಇರುವುದಿಲ್ಲ. ಅಲ್ಲದೆ ಒಕ್ಕಲೆಬ್ಬಿಸುವ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮಾನದಂಡ ಪಾಲಿಸಿದ್ದು ಇರುವುದಿಲ್ಲ ಎಂದು ಅವರು ಹೇಳುತ್ತಾ, ಒಕ್ಕಲೆಬ್ಬಿಸುವ ಸಂದರ್ಭದಲ್ಲಿ ಮಾಹಿತಿ ನೀಡದೆ ಮಹಿಳೆಯರಿದ್ದಾಗ ಬೆಳೆದಂತ ಗಿಡವನ್ನು ನಾಶಪಡಿಸಿರುವುದು ಅರಣ್ಯ ಸಿಬ್ಬಂದಿಗಳ ಕೃತ್ಯವನ್ನು ಅಮಾನವೀಯ ಅವರು ಹೇಳಿದ್ದಾರೆ. ನಿಯೋಗದಲ್ಲಿ ಜಿಲ್ಲಾ ಸಂಚಾಲಕರಾದ ಮಹಾಬಲೇಶ್ವರ ನಾಯ್ಕ್ ಬೇಡ್ಕಣಿ, ಚಂದ್ರ ಶಾನ್ಬಾಗ್, ಬಂಡಲ್ ರಾಘು ಕವಂಚೂರು, ದಿನೇಶ್ ನಾಯ್ಕ್ ಬೇಡ್ಕಣಿ, ಬಾಬು ಮರಾಠಿ, ಯಶವಂತ ನಾಯ್ಕ್ ಮಂಡಲ್, ಜಗದೀಶ್ ಶಿರಳಗಿ, ಸಂಕೇತ್ ನಾಯ್ಕ್, ತಿಮ್ಮಪ್ಪ ನಾಯ್ಕ್, ಸುಧಾಕರ ಮಡಿವಾಳ್, ಶೇಖರ್ ನಾಯ್ಕ್, ವಾಸು ನಾಯ್ಕ್ ಹಂಜಗಿ, ಲಕ್ಷ್ಮಣ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು. ಮುಂಬರುವ ಮಾರ್ಚ್ ಅಂತ್ಯದ ಒಳಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 1450 ಎಕರೆ ಸಾಗುವಳಿ ಕ್ಷೇತ್ರವನ್ನು ಒಕ್ಕಲೆಬ್ಬಿಸಬೇಕೆಂಬ ಆದೇಶ ಮತ್ತು ಒತ್ತಡ ಹಿನ್ನೆಲೆಯಲ್ಲಿ ಜಿಲ್ಲಾದ್ಯಂತ ಅರಣ್ಯವಾಸಿಗಳಿಗೆ ಅರಣ್ಯ ಸಿಬ್ಬಂದಿಗಳಿಂದ ಕಿರುಕುಳ ಮತ್ತು ದೌರ್ಜನ್ಯ ಜರುಗುತ್ತಿದೆ. ಅರಣ್ಯವಾಸಿಗಳ ಇಂತಹ ಕೃತ್ಯವನ್ನು ನಿಯಂತ್ರಿಸುವುದು ಅವಶ್ಯ ಎಂದು ರವೀಂದ್ರ ನಾಯ್ಕ್ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಸಿದ್ದಾಪುರ ತಾಲೂಕಿನ ಬಿಳಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗೋಳಿಕೈಯಲ್ಲಿ ಗಣೇಶ್ ವೆಂಕಟರಮಣ ಹೆಗಡೆ ಎಂಬ ಅರಣ್ಯವಾಸಿಗಳ ಸಾಗುವಳಿ ಕ್ಷೇತ್ರಕ್ಕೆ ಬೆಳೆದಂಥ ಗಿಡಗಳನ್ನು ನಾಶಪಡಿಸಿ ಕೃತ್ಯ ಜರುಗಿಸುವ ಕ್ರಮ ಇದು ಖಂಡನಾರ್ಹ. ಈ ಕ್ರಮ ಜರುಗಿಸುವ ಪೂರ್ವದಲ್ಲಿ ಅರಣ್ಯ ಸಿಬ್ಬಂದಿಗಳು ಯಾವುದೇ ವಿಧಿವಿಧಾನ ಮತ್ತು ಕ್ರಮ ಉಲ್ಲಂಘನೆ ಮಾಡಿರುವುದು, ಅನುಸರಿಸಿ ಇರುವುದು ಮೇಲ್ನೋಟಕ್ಕೆ ಕಂಡುಬರ್ತಾ ಇದೆ. ಇವತ್ತು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ನಿಯೋಗವು ಸ್ಥಳವನ್ನು ಪರಿಶೀಲನೆ ಮಾಡಿದ ನಂತರ ಈ ರೀತಿಯ ಅಭಿಪ್ರಾಯವನ್ನು ನಾವು ವ್ಯಕ್ತಪಡಿಸೋದು ಅನಿವಾರ್ಯವಾಗಿದೆ. 1998ರಲ್ಲಿ 1 ಎಕರೆ 26 ಗುಂಟೆ ಕ್ಷೇತ್ರವನ್ನು ಸಾಗುವಳಿ ಮಾಡ್ತಿರೋ ಕುರಿತು ಅರಣ್ಯ ಇಲಾಖೆಯಿಂದ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ. ತದನಂತರ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅರಣ್ಯವಾಸಿಯು ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆ ಅರ್ಜಿ ಸಹಿತ ಪರಿಶೀಲನೆ ಇದೆ, GPS ಆಗಿದೆ. ಈ ಮಧ್ಯದಲ್ಲಿ ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಇದ್ದಾಗಲೂ ಸಹಿತ ಆ ಆದೇಶದ ವಿರುದ್ಧ ಅರಣ್ಯ ಹಕ್ಕು ಕಾಯ್ದೆ ಅರ್ಜಿ ಜಾರಿಯಲ್ಲಿರುವುದರಿಂದ, ಅರ್ಜಿ ಪುನರ್ ಪರಿಶೀಲನೆ ಆಗದೇ ಇರುವುದರಿಂದ ಬುಡಕಟ್ಟು ಮತ್ತು ಪಾರಂಪರಿಕ ಅರಣ್ಯವಾಸ ಕಾಯ್ದೆ ಅಡಿಯಲ್ಲಿ ಉಲ್ಲೇಖಿಸಿದಂತೆ ಇನ್ನಿತರ ಕಾನೂನಿನಲ್ಲಿ ಯಾವುದೇ ನೀತಿ ನಿಯಮಗಳಿದ್ದರೂ ಸಹಿತ ಕೇಂದ್ರ ಸರ್ಕಾರದ ಬುಡಕಟ್ಟು ಅರಣ್ಯ ಹಕ್ಕು ಕಾಯ್ದೆ ಇದು ಅಂತಿಮವಾಗಿರುವಂಥ ಅಂಶ. ಹಾಗಾಗಿ ಅರಣ್ಯವಾಸಿಯಾಗಿರುವಂಥ ಗಣೇಶ್ ವೆಂಕಟರಮಣ ಹೆಗಡೆ ಅವರ ಅರಣ್ಯ ಹಕ್ಕು ಕಾಯ್ದೆಯ ಕ್ಷೇತ್ರ 1 ಎಕರೆ 26 ಗುಂಟೆ ಮಾಲ್ಕಿ ಜಮೀನಿಗೆ ಲಗ್ತಿರುವುದನ್ನು ಬೇರ್ಪಡಿಸದೆ, ಸೂಕ್ತವಾಗಿ ತಾಂತ್ರಿಕವಾಗಿ ಅದನ್ನು GPS ಅನ್ನು ಮಾಡದೆ, ಗಡಿಯನ್ನು ಗುರುತಿಸದೆ, ಈ ಒಂದು ಅರಣ್ಯವಾಸಿಗೆ ಯಾವುದು ಮಾಹಿತಿಯನ್ನು ಕೊಡದೆ, ಮನೆಯಲ್ಲಿ ಮಹಿಳೆ ಇರುವಂಥ ಸಂದರ್ಭದಲ್ಲಿ ನಡೆಸಿರುವಂಥ ಅಮಾನವೀಯ ಈ ಗಿಡವನ್ನು ನಾಶಪಡಿಸಿರುವುದು ಅತ್ಯಂತ ಹೇಯ ಕೃತ್ಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವರ ಒಂದು ಆದೇಶವನ್ನು ಮತ್ತು ನಿಯಮವನ್ನು ಜಾರಿಗೆ ತಂದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 1450 ಎಕರೆ ಪ್ರದೇಶವನ್ನು ಮುಂಬರುವ ಮಾರ್ಚ್ ಅಂತ್ಯದ ಒಳಗೆ ಒಕ್ಕಲೆಬ್ಬಿಸಬೇಕು ಎಂಬುದನ್ನು ನಮ್ಮ ಆದೇಶದಲ್ಲಿ ಅದನ್ನು ಹೊರಡಿಸಿದ್ದಾರೆ. ಈ ಆದೇಶದಿಂದ ಜಿಲ್ಲೆಯ ಅರಣ್ಯ ಸಿಬ್ಬಂದಿಗಳು ಒತ್ತಡಕ್ಕೆ ಒಳಗಾಗಿ ಕಾಯ್ದೆ ನೀತಿ ನಿಯಮ ಅನುಸರಿಸದೆ ಇವತ್ತು ಅರಣ್ಯವಾಸಿಗಳಿಗೆ ಕಿರುಕುಳ ಮತ್ತು ದೌರ್ಜನ್ಯವನ್ನು ಕೊಡ್ತಾ ಇರೋದು ಅತ್ಯಂತ ವಿಷಾದಕರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಂಥ ಸಂದರ್ಭದಲ್ಲಿ
ಇಂಥ ಸಂದರ್ಭದಲ್ಲಿ ಹೋರಾಟಗಾರರ ವೇದಿಕೆಯು ಈ ಕ್ರಮವನ್ನು ಬಲವಾಗಿ ವಿರೋಧವನ್ನು ಸಹಿತ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದಂಥ ಅರ್ಜಿ ಪುನರ್ ಪರಿಶೀಲನೆ ಆಗುವವರೆಗೂ ಒಕ್ಕಲೆಬ್ಬಿಸಬಾರದು ಎಂಬ ಕಾನೂನಿನ ಅಂಶ ಹಾಗೂ ಇನ್ನಿತರ ಯಾವುದೇ ಕಾನೂನಿನ ಅಡಿಯಲ್ಲಿ ಯಾವುದೇ ರೀತಿ ನಿಯಮ ಇದ್ದರೂ ಸಹಿತ ಅರಣ್ಯ ಹಕ್ಕು ಕಾಯ್ದೆಯ ನಿಯಮಾವಳಿ ಅಂತಿಮ ಎಂಬ ಅಂಶವನ್ನು ಅರಣ್ಯ ಸಿಬ್ಬಂದಿಗಳು ಕಡೆಗಣಿಸಿದ್ದಾರೆ ಎಂದು ಅವರು ಅರಣ್ಯ ಇಲಾಖೆಯ ವಿರುದ್ಧ ಆರೋಪಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಸಿದ್ದಾಪುರ.